ನಮಸ್ಕಾರ ವೀಕ್ಷಕರೇ. ವಿಘ್ನ ನಿವಾಹಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ಜುಲೈ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನಾನು ಈ ವಿಡಿಯೋದಲ್ಲಿ 4 ರಾಶಿಗಳಿಗೆ ಮಾತ್ರ ಪ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಮಿಕ್ಕಿದಂಥ 4 ರಾಶಿಗಳಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಅದೇ ಥರ ಉಳಿದಂಥ ರಾಶಿಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ನಿಮ್ಮದು ಯಾವ ರಾಶಿ ಅಂತ ನೋಡಿಕೊಂಡು ಆ ವಿಡಿಯೋನ ನೋಡ್ಬೋದು. ಮತ್ತೆ ಸ್ಟಾರ್ಟ್ ಮಾಡೋಣ. ಮೊದಲನೆಗೆ ಮೇಷರಾಶಿ. ಮೇಷರಾಶಿಯವರಿಗೆ ಹೇಗೆ ಇದೆ ಈ ತಿಂಗಳು ಅಂತಂದರೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಅವ್ರು ತುಂಬ ಚೆನ್ನಾಗಿದೆ. ಎಕ್ಸಾಮ್ಸ್ ಏನಾದರೂ ಬರೀತಾ ಇದ್ದರೆ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ. ಮತ್ತು ಸಂಗಾತಿ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗ್ಬೋದು. ಅಂದರೆ ನೀವು ಗಂಡ ಅಥವಾ ಹೆಂಡತಿ ಯಾರಾದರೂ ಸರಿ, ಅವರ ಆರೋಗ್ಯದಲ್ಲಿ ಸ್ವಲ್ಪ ಹದಗೆಡ್ಬೋದು. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ತಾಯಿ ಸಲಹೆಯಿಂದ ಉಪಯೋಗ ಆಗುತ್ತೆ. ಅಮ್ಮ ಏನಾದರೂ ಅಡ್ವೈಸ್ ಕೊಡ್ತಾ ಇದ್ದರೆ ಅಮ್ಮನ ಮಾತು ಏನು ಕೇಳೋದು ಅಂತ ತೆಗೆದು ಹಾಕಬೇಡಿ. ಅವ್ರ ಮಾತನ್ನು ಕೇಳಿ ಒಳ್ಳೆಯದಾಗುತ್ತೆ. ಮತ್ತು ಕೆಲಸ ನಿಧಾನವಾಗುತ್ತೆ. ಕೆಲಸ ಏನಾದರೂ ಸ್ಟಾರ್ಟ್ ಮಾಡಿದರೆ ನೀವು ಮಂದಗತಿಯಲ್ಲಿ ಮುಂದೋಗುತ್ತೆ. ಬಟ್ ಅದು ಸ್ವಲ್ಪ ಲಾಸ್ಟಿಗೆ ಯಶಸ್ವಿ ಆಗುತ್ತೆ ಸಹ. ಮತ್ತು ನೀವು ಸ್ವಲ್ಪ ಕೋಪ ಕಮ್ಮಿ ಮಾಡಿಕೊಂಡ್ರೆ ಬೆಟರು. ಈ ತಿಂಗಳು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಟ್ರಿಗರ್ ಆಗಿ ಅಕ್ಕಪಕ್ಕದವ್ರಿಗೆಲ್ಲ ಸ್ವಲ್ಪ ಕಿರಿಕಿರಿ ಅನ್ನಿಸ್ಬೋದು. ಅದರಿಂದ ಸ್ವಲ್ಪ ಕೋಪನ ಕಮ್ಮಿ ಮಾಡ್ಕೊಳ್ಳಿ. ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ, ಸ್ವಲ್ಪ ಕಾಮ್ ಆಗ್ತೀರಾ. ಮತ್ತು ತಂದೆಯೊಂದಿಗೆ ಇರುವಂತಹ ವೈಮನಸ್ಸು ದೂರವಾಗುತ್ತೆ. ಅಪ್ಪ ಮಗಳ ಮಧ್ಯೆ ಏನಾದರೂ ಒಂದು ಕಿರಿಕಿರಿ ಉಂಟಾಗಿ ಮಾತು ಬಿಟ್ಟಿದ್ರೆ ಅದು ಸರಿ ಹೋಗುವಂಥ ಚಾನ್ಸಸ್ ಇದೆ. ಮತ್ತು ಏನಾದರೂ ನೀವು ಹೊಸ ಉದ್ಯೋಗ ಹುಡುಕಬೇಕು ಅಂತ ಇರೋ ಕೆಲಸನ ರಿಸೈನ್ ಮಾಡಿ, ಅಥವಾ ಪ್ರಮೋಷನ್ ಸಿಗಬೇಕು ಅಂತ ಏನಾದರೂ ಮ್ಯಾನೇಜರ್ ಹತ್ರ ಮಾತಾಡೋದು, ಆ ಥರದ್ದೆಲ್ಲ ಈ ತಿಂಗಳು ಮಾಡಬೇಡಿ. ಹೇಗೆ ಕೆಲಸ ನಡ್ಕೊಂಡು ಹೋಗ್ತಾ ಇದೆಯೋ ಅದೇ ಥರ ನಡ್ಕೊಂಡು ಹೋಗಬೇಡಿ. ಅದನ್ನೆಲ್ಲ ಮಾಡೋಕ್ಕೋದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ನೀವು ಅದನ್ನೆಲ್ಲ ಮುಂದೂಡಿದ್ರೇ ಬೆಟರು. ಮತ್ತು ಆರ್ಥಿಕ ಸಂಕಷ್ಟದಿಂದ ಸ್ವಲ್ಪ ಹೊರ ಬರ್ತೀರಾ. ಸ್ವಲ್ಪ ದುಡ್ಡು ಕೈಗೆ ಸಿಕ್ಕಿ ಏನಾದರೂ ಕಷ್ಟಗಳಿದ್ರೆ ಪರಿಹಾರ ಆಗುತ್ತೆ. ನೀವೇನು ಮಾಡಬೇಕು ಪರಿಹಾರ ಅಂತಂದರೆ, ಏನೆಲ್ಲ ಕಷ್ಟಕ್ಕೆ ಶನಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಶನಿವಾರ ಶನಿ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಕೊಡೋದ್ರಿಂದ ನಿಮಗೆ ಇದ್ದಂಥ ಕಷ್ಟಗಳಿಂದ ಹೊರಬರಲು ಅನುಕೂಲಕವಾಗುತ್ತೆ. ನೆಕ್ಸ್ಟ್ ವೃಷಭ ರಾಶಿ. ವೃಷಭ ರಾಶಿಯವರು ಕಣ್ಣು ಉರಿ ಬರ್ಬೋದು. ಸ್ವಲ್ಪ ತೋರಿಸ್ಕೊಳ್ಳಿ. ಸಣ್ಣದ್ರಿಂದನೇ ತೋರಿಸ್ಕೊಂಡ್ರೆ ಬೆಟರು. ದೊಡ್ಡದಾದ್ಮೇಲೆ ಏನೂ ಆಗಲ್ಲ ಅಂತಂದರೆ ಸುಮ್ಮನೆ ಕಣ್ಣಿಂದ ಏನಾದರೂ ಒಂದು ಇನ್ಫೆಕ್ಷನ್ ಆಗುವಂಥದ್ದು ಇರುತ್ತೆ. ಒಳ್ಳೆ ಡಾಕ್ಟ್ರನ್ನ ನೋಡಿ ತೋರಿಸ್ಕೊಂಡ್ರೆ ಬೆಟರು. ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ. ಪ್ರಮೋಷನ್ ಸಿಗೋ ಚಾನ್ಸಸ್ ಇದೆ. ನೀವೇನಾದರೂ ಉದ್ಯೋಗನ ಬೇರೆ ಕೆಲಸ ಹುಡುಕ್ತಾ ಇದ್ದೀರಾ ಅಂತಂದರೂ ಸಹ ನಿಮಗೆ ಆ ಕೆಲಸನೂ ಸಹ ಸಿಗುತ್ತೆ. ನೀವು ಅಪ್ಗ್ರೇಡು ಆಗ್ಬೋದು. ಮತ್ತು ಪ್ರಮೋಷನ್ನು ಸಹ ಸಿಗುವಂಥ ಚಾನ್ಸಸ್ ಇದೆ. ಬಟ್ ಈ ತಿಂಗಳು ಆರೋಗ್ಯದಲ್ಲಿ ಗಮನ ಕೊಡಬೇಕು. ಸ್ವಲ್ಪ ಬ್ಲಡ್ ಪ್ರೆಷರ್ ಲೋ ಆಗ್ಬೋದು. ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು. ದೇಹದ ಆಯಾಸನೆಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಂಡು ವಿಶ್ರಾಂತಿ ತಗೋಬೇಕು. ಜಾಸ್ತಿ ಇವತ್ತೇ ಎಲ್ಲ ಕೆಲಸ ಮಾಡಿ ಮುಗಿಸ್ಬೇಕು, ಈ ತಿಂಗಳೇ ಮಾಡಬೇಕು ಅನ್ನೋಷ್ಟು ಇದರಿಂದ ದೇಹದ ಆಯಾಸ ಮಾಡ್ಕೋಬೇಡಿ. ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳಿ. ಮತ್ತು ನೀವೇನಾದರೂ ಹೊಸ ಕಾರು, ಬೈಕು, ಏನಾದರೂ ವಾಹನ ಖರೀದಿ ಮಾಡಬೇಕು ಅಂದರೆ ಇದು ಒಳ್ಳೆ ಟೈಮು. ಅನುಕೂಲಕವಾಗುತ್ತೆ. ನೀವು ಖರೀದಿಸ್ಬೋದು. ಮತ್ತು ಹಣಕಾಸು ವಿಷಯದಲ್ಲೂ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಮತ್ತು ಪ್ರೈವೇಟ್ ಗೌರ್ಮೆಂಟ್ ಯಾವುದೇ ಉದ್ಯೋಗದಲ್ಲಿ ಇದ್ದರೂ ಸಹ ಈ ತಿಂಗಳು ತುಂಬ ಚೆನ್ನಾಗಿದೆ ನಿಮಗೆ. ನೀವು ಯಾರಾದರೂ ವಿದೇಶಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಈ ತಿಂಗಳು ಟ್ರೈ ಮಾಡ್ಬೋದು. ನೀವು ಹೋಗಿ ಬರೋ ಚಾನ್ಸಸ್ ಇದೆ. ಮತ್ತು ಪರಿಹಾರ ಏನು ಅಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ತುಂಬ ಚೆನ್ನಾಗಿದೆ. ಟ್ರಾನ್ಸ್ಫರ್, ಪ್ರಮೋಷನ್ ಏನಾದರೂ ನೀವು ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಈ ತಿಂಗಳು ಟ್ರೈ ಮಾಡಿ, ಹಾಗೇ ಆಗುತ್ತೆ. ಮತ್ತು ಸಂಗಾತಿಯೊಂದಿಗೆ ಸ್ವಲ್ಪ ಕಿರಿಕಿರಿ ಆಗ್ಬೋದು. ಅದರಿಂದ ಸ್ವಲ್ಪ ನೋಡ್ಕೊಳ್ಳಿ. ಏನಾದರೂ ಮಾತಾಡಬೇಕು ಹೆಂಡತಿ ಅಥವಾ ಗಂಡನ ಜೊತೆ ಅಂದರೆ ನೋಡ್ಕೊಂಡು ಮಾತಾಡಿ. ಮತ್ತು ಬಂಧುಗಳನ್ನು ಭೇಟಿ ಆಗ್ತೀರಾ. ಅದರಿಂದ ನಿಮಗೆ ಮನಸ್ಸು ತುಂಬ ಸಂತೋಷವಾಗುತ್ತೆ. ವಿದ್ಯಾರ್ಥಿಗಳಿಗೂ ಸಹ ಚೆನ್ನಾಗಿದೆ. ಮನೆಯಲ್ಲಿ ಶುಭ ಕಾರ್ಯ ಆಗುತ್ತೆ. ನಿಮಗೆ ಸ್ವಲ್ಪ ಕೆಮ್ಮು, ಕಫ ಆ ಥರ ಕಾಡುವಂಥದ್ದಿದೆ. ನೋಡಿಕೊಂಡು ಊಟ ತಿಂಡಿನ ಮಾಡಿ. ಮತ್ತು ನೀವು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ನಿಮಗೂ ಸಹ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವ್ರಿಗೆ ವಿದೇಶಕ್ಕೆ ಹೋಗುವಂಥ ಚಾನ್ಸಸ್ ಇದೆ. ಈ ತಿಂಗಳು ನೀವೇನಾದರೂ ನಾನು ಹೋಗಬೇಕು ಅಂತ ಟ್ರೈ ಮಾಡ್ತಿದ್ರೆ ಡೆಫಿನೆಟ್ಲಿ ಹೋಗಿ ಬರ್ತೀರಾ. ಮತ್ತು ಖರ್ಚು ಹೆಚ್ಚಿರುತ್ತೆ ಈ ತಿಂಗಳು. ಅನಾವಶ್ಯಕ ಖರ್ಚು ಕಮ್ಮಿ ಮಾಡಿ. ಸುಮ್ಮನೆ ಸಿಕ್ಪಕ್ಕಡಿ ಇದೆಲ್ಲ ನೋಡಿದೆ ಇಷ್ಟ ಆಯಿತು ಅಂತ ತೊಗೊಳ್ಳೋದು, ಶಾಪಿಂಗ್ ಹೋಗೋದು ಅದನ್ನೆಲ್ಲ ಮಾಡಬೇಡಿ. ಮಾತಿನಿಂದ ನಿಷ್ಠುರ ಆಗ್ತೀರಾ. ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗ್ಬೋದು. ತಾಯಿನ ಸ್ವಲ್ಪ ಕಟ್ಟೆಚ್ಚರದಿಂದ ನೋಡ್ಕೊಳ್ಳಿ. ಮನೆ ತೊಗೋಬೇಕು ಅಂತ ನೀವೇನಾದ್ರು ಈ ತಿಂಗಳು ಟ್ರೈ ಮಾಡ್ತಿದ್ರೆ ಅದನ್ನು ಸ್ವಲ್ಪ ಕೆಲಸನ ಮುಂದೂಡಿ. ಮುಂದೆ ಇದಕ್ಕೆ ಅನುಕೂಲಕವಾಗುತ್ತೆ. ಆರೋಗ್ಯದಲ್ಲಿ ಚೆನ್ನಾಗಿದೆ. ಫೇಮ್ ಎಲ್ಲ ಚೆನ್ನಾಗಿ ಸಿಗುತ್ತೆ ನಿಮಗೆ. ಶತ್ರು ಬಾಧೆಯಿಂದ ಮುಕ್ತರಾಗ್ತೀರಾ. ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಾ. ಒಟ್ಟಾರೆ ಹೇಳಬೇಕು ಅಂದರೆ ಇದು ಕರ್ಕಾಟಕ ರಾಶಿಯವರ ಜುಲೈ ತಿಂಗಳ ಭವಿಷ್ಯ. ನಿಮಗೆ ಏನು ಪರಿಹಾರ ಅಂತಂದರೆ, ಗಣಪತಿನ ಆರಾಧನೆ ಮಾಡಿ, ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ.